மீன் காமிங்க. பாத்தீங்களா? இன்னொரு வாட்டி போங்க, எகரா வைக்கிறேன். ಗೈಸ್, ಹಾಯ್ ಗೈಸ್, ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಗೈಸ್, ಬೆಳಗ್ಗೆ ಬಂದು ಒಂದು 1.5 hour ಮೇಲೆ ಆಯಿತು. ಒಂದು ಸ್ಟ್ರೈಕ್ ಇಲ್ಲ, ಒಂದು ಮೀನಿಲ್ಲ ಗೈಸ್. ಇವಾಗ ಜಸ್ಟ್ ಆಯಿತು. ಕಂಟಿನ್ಯೂಸ್ ಆಗಿ ಒಂದು 4 ಮೀನು ಹೊಡೆದೆ. ಯಾಕಂದರೆ ಫುಲ್ಲು ನೀರು ಕಡಿಮೆ ಆಗಿಬಿಟ್ಟು ಫುಲ್ಲು ಎಲೆಗಳೆಲ್ಲ ಫುಲ್ ಕವರ್ ಆಗಿಬಿಟ್ಟಿದೆ. ಫ್ರಾಗು ಗ್ಯಾಪಲ್ಲಿ ಬಿಟ್ಟರೂ ಸ್ಟ್ರೈಕ್ ಮಾಡ್ತಾಯಿಲ್ಲ. ಅವಾಗ ಓಪನ್ ವಾಟರಲ್ಲಿ ಕಂಟಿನ್ಯೂಸ್ ಆಗಿ 4 ಬಿತ್ತು. ಇದ್ರ ಮೇಲೆ ಗೇಮ್ ಸ್ಟಾರ್ಟ್ ಆಗುತ್ತೆ ಗೈಸ್. ಸೈಜ್ ಬೆಳಗ್ಗೆ ಬಂದಿಂದ ಒಂದು ಸ್ಟ್ರೈಕ್ ಇಲ್ಲ. ಫೆಡ್ಅಪ್ ಆಯ್ತು ನನಗೆ. ಒಂದು ಸ್ಟ್ರೈಕ್ ಇಲ್ಲ. ಇವಾಗ ಕಂಟಿನ್ಯೂಸ್ ಆಗಿ 4 ಮೀನು.
ಬೆಳಗಿಂದ ಟೆನ್ಷನ್ ಆಯ್ತು ಗೈಸ್, ಒಂದು ಸ್ಟ್ರೈಕ್ ಆಗಲಿಲ್ಲ. ಕಂಟಿನ್ಯೂಸ್ ಆಗಿ 4 ಮೀನು ಹೊಡೆದಾಯ್ತು. ಇದ್ರ ಮೇಲೆ ಗೇಮ್ ಸ್ಟಾರ್ಟ್ ಆಗುತ್ತೆ. ಇದೊಂದು ಭಯಂಕರ ಗೇಮ್. ಗೈಸ್ ಸಖತ್ ಫಾಲೋ ಗೈಸ್, ಒಂದೇ ಮೀನು 3 ಸರಿ ಸ್ಟ್ರೈಕು, ಆಮೇಲೆ ಒಂದು ಫಾಲೋ, ಸಖತ್ ಫಾಲೋ, 2 ಸ್ಟ್ರೈಕ್ ಕಂಟಿನ್ಯೂಸ್. ಗೈಸ್ ರೆಡ್ ಕಲರ್ ಫ್ರಾಗ್ ಬಂದ್ಬಿಟ್ಟು ಕಟ್ಟಾಯ್ತು ಗೈಸ್. ಆಮೇಲೆ ಲೀಡರ್ ತಗೊಂಡ್ ಬಂದಿಲ್ಲ ನಾನು. ಆಮೇಲೆ ಬ್ರೈಡ್ನೇ ಡಬಲ್ ಆಗಿ ಹಾಕಿ ಸಿವಿಲ್ ಕಟ್ಟಿದ್ದೀನಿ. ಆಮೇಲೆ ಅದು ಕಟ್ಟಾಗಿದ್ದು ಹೋಗಿ ನೀರಿಗೆ ಹೋಗಿ ಎತ್ಕೊಂಡು ಬರಬೇಕು. ಟ್ರೈ ಮಾಡೋಣ. ಬೇಡ ಪಟ್ಟಣ ನಡ್ಗಂತೆ
ಗೈಸ್ ಈ ಕಡೆ ಸ್ವಲ್ಪ ಗೇಮ್ ಡಿಸ್ಟರ್ಬ್ ಆಯಿತು ನೋಡಿ. ಇದು ಬಂತಲ್ಲ ಫ್ರಾಗು, ಇದಕ್ಕೆ ಸಿಕ್ಕಾಕೊಂಡಿದ್ದು ಬಂತು. ಗೇಮ್ ಸ್ವಲ್ಪ ಸ್ಟಾಪ್ ಆಗಿದೆ. ಯಾಕಂದರೆ ಇವಾಗ ಸ್ನೇಹಿತರೆಲ್ಲ ಸ್ವಲ್ಪ ಡಿಸ್ಟೆನ್ಸ್ ಹೋಗ್ಬಿಟ್ಟಿದೆ. ನಾವು ಆಪೋಸಿಟ್ ಕೈಗೆ ಬಂದು ಕಾಸು ಮಾಡೋಣ ಬನ್ನಿ. ಗೈಸ್ ಇವಾಗ ಈ ಕಡೆ ಬಂದ್ಬಿಟ್ಟು ಗೇಮ್ ಸ್ಟಾಪ್ ಆಯಿತು. ಯಾಕಂದರೆ ಒಂದು ದೊಡ್ಡ ಗಿಡನ ಫ್ರಾಗ್ ಉಕ್ಕಾಕಿ ಅದು ಬಂದ್ಬಿಡ್ತು ಗೈಸ್. ಸ್ವಲ್ಪ ಗೇಮ್ ಡಿಸ್ಟರ್ಬ್ ಆಗಿದೆ. 6 ಮೀನು ಹೊಡೆದಿದ್ದೀನಿ, ತೋರಿಸಿ. ಇವಾಗ ಆಪೋಸಿಟ್ ಕೈಗೆ ಹೋಗಿ ನಾವು ಕಾಸು ಮಾಡೋಣ ಗೈಸ್. ಯಾಕಂದರೆ ಒಂದೇ ಚಾನ್ಸೇ ಸಿಗೋದು, ತಿರ್ಗಾ ಚಾನ್ಸ್ ಸಿಗೋದಿಲ್ಲ. ಮೀನು ಇರೋವಾಗಲೇ ಹೊಡಿಬೇಕು, ಇಲ್ಲಾಂದರೆ ಎಷ್ಟು ಕಾಸು ಮಾಡಿದ್ರೂ ಮೀನಿಲ್ಲ ಗೈಸ್. ಬನ್ನಿ ಆ ಕಡೆ ಹೋಗೋಣ ಗೈಸ್. ಇವಾಗ ಆಪೋಸಿಟ್ ಕೈಗೆ ಬರೋವಾಗ ಒಂದು ಲಕ್ಕಿ ಚಾನ್ಸ್ ಸಿಕ್ಕಿದೆ. ಯಾರಿಗಾದ್ರೂ ಈ ಥರ ಚಾನ್ಸ್ ಸಿಕ್ಕಿದ್ರೆ ಕಮೆಂಟ್ ಮಾಡಿ ನೋಡೋಣ ಏನು ಸಿಗಿದೆ ಅಂತ. ನೋಡಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಗೈಸ್, ಇಲ್ಲೊಂದು ಸ್ನೇಕ್ ಹೆಡ್ ಇದೆ. ಇವಾಗ ಇಲ್ಲಿಂದ ಹಂಗೆ ಬರ್ತಾ ಇತ್ತು. ಇದೊಂದು ಲಕ್ಕಿ ಚಾನ್ಸು. ನೋಡೋಣ ಅದು ಎತ್ತಕ್ಕೆ ಏನದು. ಇಲ್ಲ 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 ಸಿಕ್ತು ಗಾಯ್, ಸಿಕ್ತು. ಅಯ್ಯೋ ಗೈಸ್, ಉಕ್ಕೇ ಆಗಿಲ್ಲ ಸ್ನೇಕ್ ಹೆಡ್. ಅಯ್ಯ ಸಖತ್ ಪವರ್ ಇದೆ ಗೈಸ್. ನಮ್ಗೆ ಲಕ್ಕಿ ಚಾನ್ಸ್. ಒಳ್ಳೆ ಸೈಜ್. ಫ್ರೆಶ್ ಪೀಸ್, ಓನ್ಲಿ 1 ಪೀಸ್. ಏನಾದ್ರು KGF ಡೈಲಾಗ್. ಓಕೆ, ಬೇರೆ ಏನಾದರೂ ಸಿಗುತ್ತಾ ನೋಡೋಣ. ಹಿಂಗೆ ಹೋಗೋವಾಗಲೇ ಈ ಥರ ಸಿಕ್ತಂದ್ರೆ ಹಿಂಗೆ ಮನೆಗೆ ಹೋಗ್ಬಿಡ್ಬೋದು ಗೈಸ್. ಉಕ್ಕೇ ಆಗಿಲ್ಲ ಗೈಸ್ ಸ್ನೇಕ್ ಹೆಡ್. ಇದು ಹಂಗೆ ಸಿಕ್ತು ನಮಗೆ. ಇದು ತುಂಬ ಕಷ್ಟಪಟ್ಟು ಅಲ್ಲಿಂದ ಕಡಿಮೆ ನೀರು, ಫುಲ್ಲು ಅದು ಏನು ಮಡ್ಡು, ಆ ಮಡ್ಡಿಂದ ಕಷ್ಟಪಟ್ಟು ಡೀಪ್ ವಾಟರ್ಗೆ ಹೋಗ್ತಾ ಇದೆ. ಇದಕ್ಕೆ ಹೆಲ್ಪ್ ಮಾಡೋಣ ನಾವು. ನಮಗಿದು ಬೇಡ, ಯಾಕಂದರೆ ಫ್ರಾಗ್ ಉಕ್ಕಾಗಿಲ್ಲ. ಬನ್ನಿ ರಿಲೀಸ್ ಮಾಡೋಣ. ಗಾಯ್ಸ್ ರಿಲೀಸ್ ಮಾಡಿಬಿಡೋಣ ಗಾಯ್ಸ್ ಇದು. ಯಾಕಂದರೆ ಫ್ರಾಗು ಉಕ್ಕಾಗಿಲ್ಲಲ್ಲ, ನಮ್ಗೆ ಬೇಡ ಇದು. ಅದು ತುಂಬ ಕಷ್ಟಪಟ್ಟು ಅಲ್ಲಿಂದ ಲೈನ್ ಕಾಣಿಸ್ತಾ ಇದೆ. ಸುಮಾರು ಒಂದು 10 ಅಡಿಯಿಂದ ಬರ್ತಾ ಇತ್ತು ಡೀಪ್ ವಾಟರ್ಗೆ. ಅದು ಹೆಂಗೆ ಅದಕ್ಕೆ ಗೊತ್ತಾಗಿತ್ತು ಅಂತ ಗೊತ್ತಿಲ್ಲ. ರಿಲೀಸ್ ಮಾಡೋಣ ಗಾಯ್ಸ್. ಇದಕ್ಕೊಂದು ಹೆಲ್ಪ್ ಮಾಡೋದು, ರೆಸ್ಕ್ಯೂ. ಗೈಸ್ ರೆಸ್ಕ್ಯೂ ಮಾಡಿ ಆಯಿತು, ಓಕೆನಾ.
ಸುಮಾರು ಒಂದು 10 ಅಡಿಯಿಂದ ತುಂಬ ಕಷ್ಟಪಟ್ಕೊಂಡು ಡೀಪ್ ವಾಟರ್ ಹೋಗೋಕ್ಕೆ ನೋಡ್ತಾ ಇತ್ತು. ಅದಕ್ಕೆ ಇವಾಗ ಡೀಪ್ ವಾಟರ್ಗೆ ಬಿಟ್ಟಾಯ್ತು ಅದನ್ನು. ಇವಾಗ ಇದು ರಿಲೀಸ್ ಮಾಡಿದ್ದಕ್ಕೆ ನನಗೊಂದು 10 ಸ್ನೇಕ್ ಹೆಡ್ ಬರಬೇಕು ಇವಾಗ. ಇಲ್ಲ ಕಂಡ ಗಾಯ್ಸ್, ಅದು ರಿಲೀಸ್ ಮಾಡಿದ್ದಕ್ಕೆ ಒಂದು ಸಿಕ್ತು. पर ಗಾಯ್ಸ್, ಇವತ್ತಿನ ಫಿಶಿಂಗ್ ಮುಗೀತು. ಫಿಶಿಂಗ್ ಮುಗ್ದಿಲ್ಲ, ಒಂದು 12 ಗಂಟೆ ಆಗ್ತಾ ಇದೆ. ಯಾಕಂದರೆ 9 ಮೀನು ಹೊಡೆದಿದ್ದೀನಿ. ಒಂದು ಮೀನು ರಿಲೀಸ್ ಮಾಡಿದೆ. ತಿರ್ಗಾ ಇವಾಗ ಒಂದು ಚಿಕ್ಕದೊಂದು ರಿಲೀಸ್ ಮಾಡಿದೆ. ಆಮೇಲೆ ನಮ್ಮ ಸ್ಟೋಲ್ ಐಲ್ಯಾಂಡ್ ರೀಲ್ ಬಂದುಬಿಟ್ಟು ಡ್ರ್ಯಾಗ್ ಕೊಡ್ತಾ ಇದೆ. ಎಷ್ಟು ಟೈಟ್ ಮಾಡಿದ್ರೂ ಲೂಸ್ ಮಾಡಿದ್ರೂ ಇದಕ್ಕಿಂತ ಟೈಟ್ ಆಗೋದಿಲ್ಲ. ಕಾಣಿಸ್ತಾ ಇದೆಯಾ ಇವಾಗ? ಸ್ಟೋಲ್ ಐಲ್ಯಾಂಡ್ ರೀಲು ಡ್ರ್ಯಾಗ್ ಕೊಡ್ತಾ ಇದೆ ಗೈಸ್. ಸ್ನೇಕ್ ಹೆಡ್ ಉಕ್ಕಾಗಿದ್ದ ತಕ್ಷಣ ಗಿಡ ಒಳಗೆ ಹೋಗ್ಬಿಡುತ್ತಲ್ಲ, ಆವಾಗ ಡ್ರ್ಯಾಗ್ ಹೋಗ್ತಾ ಇದೆ. ಡ್ರ್ಯಾಗ್ ಹೋಗಿ ನನಗೆ ಒಂದು 3 ಮೀನು 4 ಮೀನು ಲಾಸ್ ಆಯಿತು. ಇವಾಗ ಸ್ಪೇರ್ ರೀಲ್ ತೊಗೊಂಡು ಬಂದಿಲ್ಲ, ಅದಕ್ಕೆ ಫಿಶಿಂಗ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಸೈಜ್ ಮೀನು ಸಿಕ್ಕಿದೆ ಗೈಸ್. ಒಳ್ಳೆ ಸೈಜ್ ಮೀನು ಸಿಕ್ಕಿದೆ.
ಗೈಸ್ ಇವತ್ತು ಫಿಶಿಂಗ್ ಕ್ಲೋಸ್ ಮಾಡೋಕ್ಕೆ ಕಾರಣನೇ ಬಂದ್ಬಿಟ್ಟು ನಮ್ಮ ರೀಲು, ನಾನು ಸ್ಪೇರ್ ರೀಲ್ ತೊಗೊಂಡು ಬರ್ತಾಯಿದ್ದೆ ಇಷ್ಟು ದಿನ. ಇವತ್ತು ನಾನು ಮರ್ತೋಗ್ಬಿಟ್ಟಿದ್ದೀನಿ, ಅದಕ್ಕೆ ಇವತ್ತು ಪ್ರಾಬ್ಲಮ್ ಕೊಡ್ತು. ಕರೆಕ್ಟ್ ಟೈಮ್ಗೆ ಕೈ ಕೊಡ್ತು ನನಗೆ. ಆಮೇಲೆ ಅದಕ್ಕೆ ಗೈಸ್ ನೆಕ್ಸ್ಟ್ ವೀಡಿಯೋನಲ್ಲಿ ನೋಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ನೆಕ್ಸ್ಟ್ ಒಂದು ಕಾರ್ಪ್ ಫಿಶಿಂಗ್ ವೀಡಿಯೋನಲ್ಲಿ ಮೀಟ್ ಮಾಡೋಣ ಗೈಸ್. ಓಕೆ, ನೆಕ್ಸ್ಟ್ ವೀಡಿಯೋ ಬರೋ ತನಕ ಬಾಯ್.